ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ಇವತ್ತು ಬೀದಿಗಿಳಿದಿದೆ, ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಈ ಮಧ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾಧ್ಯಮದವರಿಗೆ ಇದೇ ವಿಷಯವಾಗಿ ಮಾತಾಡ್ತಾ ಇದ್ರು. ಅವ್ರು ಏರಿಸೋದು ನಾವು ಕಡಿಮೆ ಮಾಡೋದಾ? ಪೆಟ್ರೋಲ್ ಬೆಲೆ ಏರಿಕೆಗೆ ಸಿದ್ದರಾಮಯ್ಯ ಗರಂ ಆಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟಿತ್ತು, ಈಗ ಎಷ್ಟಿದೆ, ಯಾರು ಜಾಸ್ತಿ ಮಾಡಿದ್ದು, ನೀವ್ಯಾಕೆ ಪ್ರಶ್ನೆ ಮಾಡ್ತೀರಾ ಅಂತೆಲ್ಲ ಸಿದ್ದರಾಮಯ್ಯ ಅವರು ಮರು ಪ್ರಶ್ನೆಯನ್ನ ಮಾಡಿದ್ರು. ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಮನಮೋಹನ್ ಸಿಂಗ್ ಇದ್ದಾಗ ಪೆಟ್ರೋಲ್ 70, ಡೀಸೆಲ್ 49, ಗ್ಯಾಸ್ 414 ರೂಪಾಯಿ ಇತ್ತು. ಈಗ ಎಷ್ಟಾಗಿದೆ, ಯಾರು ಜಾಸ್ತಿ ಮಾಡಿದ್ದು, ಕೇಂದ್ರದವ್ರು ಜಾಸ್ತಿ ಮಾಡೋದು, ನಾವು ಈಗ ಕಡಿಮೆ ಮಾಡಬೇಕಾ ಅಂತ ಮರು ಪ್ರಶ್ನೆಯನ್ನ ಮಾಡಿದ್ದಾರೆ. ಬೆಲೆ ಏರಿಕೆ ವಿರುದ್ಧ ದೇಶಾದ್ಯಂತ ಕಾಂಗ್ರೆಸ್ ಬೀದಿಗಿಳಿದಿದೆ. ಇದೇ ವಿಷಯವಾಗಿ ಸಿದ್ದರಾಮಯ್ಯ ಮಾತಾಡ್ತಾ, ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ, ಅವ್ರು ಪ್ರಧಾನಿ ಆಗಿದ್ದಾಗ ಈ ತೈಲ ಬೆಲೆ ಎಷ್ಟಿತ್ತು, ಈಗ ಎಷ್ಟು ಜಾಸ್ತಿ ಆಗಿದೆ, ಕೇಂದ್ರದವ್ರು ಜಾಸ್ತಿ ಮಾಡೋದು, ನಾವ್ ಹೆಂಗ್ ಕಡಿಮೆ ಮಾಡೋದು, ಸೊ ಈ ಬಗ್ಗೆ ಗರಂ ಆಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬೇಸಿಕ್ಲಿ ಈ ಬೆಲೆ ಏರಿಕೆ ವಿರುದ್ಧ ವಾಗ್ದಾಳಿಯನ್ನ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ಸರ್ ಅವ್ರು ಏರ್ಸೋದು ನಾವು ಕಡಿಮೆ ಮಾಡೋದ? ಅವ್ರಿಗೆ ನೀವು ಏನು ಮಾತಾಡೋದೇ ಇಲ್ಲ. ಅವ್ರು ಏರ್ಸಿದ್ರು ನಾವು ಕಡಿಮೆ ಮಾಡ್ತೀವಿ ಅಂತ ಪ್ರಶ್ನೆ ಕೇಳ್ತಿರೋ ಹೊರತು ಅವ್ರು ಏರ್ಸಿದ್ರ ಬಗ್ಗೆ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಾಗ ಎಷ್ಟಿತ್ತು, ಮನಮೋಹನ್ ಸಿಂಗ್ ಅವರು ಎಷ್ಟಿತ್ತು ಪೆಟ್ರೋಲ್ ಬೆಲೆ 48 ರೂಪಾಯಿ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ 48 ರೂಪಾಯಿ, ಪೆಟ್ರೋಲ್ ಬೆಲೆ 70 ರೂಪಾಯಿ ಇತ್ತು. ಗ್ಯಾಸ್ ಬೆಲೆ ಎಷ್ಟಿತ್ತು? 414. ಈಗ ಎಷ್ಟಾಗಿದೆ? ಮತ್ತೆ ಯಾರು ಮಾಡೋದು ಇದನ್ನ? ಅಲ್ಲ, ಇನ್ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಿ? ಅವ್ರು ಹೆಚ್ಚು ಮಾಡಿದ್ರೆ ನೀವು ಕಡಿಮೆ ಮಾಡಿ ಅಂತಲ್ಲ. ಪೆಟ್ರೋಲ್ ಡೀಸೆಲ್ ಸರ್ ಅವ್ರು ಏರ್ಸೋದು ನಾವು ಕಡಿಮೆ ಮಾಡೋದ? ಅವ್ರಿಗೆ ನೀವು ಏನು ಮಾತಾಡೋದೇ ಇಲ್ಲ. ಅವ್ರು ಏರ್ಸಿದ್ರು ನಾವು ಕಡಿಮೆ ಮಾಡ್ತೀವಿ ಅಂತ ಪ್ರಶ್ನೆ ಕೇಳ್ತಿರೋ ಹೊರತು ಅವ್ರು ಏರ್ಸಿದ್ರ ಬಗ್ಗೆ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಾಗ ಎಷ್ಟಿತ್ತು, ಮನಮೋಹನ್ ಸಿಂಗ್ ಅವರು ಎಷ್ಟಿತ್ತು ಪೆಟ್ರೋಲ್ ಬೆಲೆ 48 ರೂಪಾಯಿ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ 48 ರೂಪಾಯಿ, ಪೆಟ್ರೋಲ್ ಬೆಲೆ 70 ರೂಪಾಯಿ ಇತ್ತು. ಗ್ಯಾಸ್ ಬೆಲೆ ಎಷ್ಟಿತ್ತು? 414. ಈಗ ಎಷ್ಟಾಗಿದೆ? ಮತ್ತೆ ಯಾರು ಮಾಡೋದು ಇದನ್ನ? ಅಲ್ಲ, ಇನ್ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಿ? ಅವ್ರು ಹೆಚ್ಚು ಮಾಡಿದ್ರೆ ನೀವು ಕಡಿಮೆ ಮಾಡಿ ಅಂತಲ್ಲ. ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ರಣಕಹಳೆಯನ್ನ ಮೊಳಗಿಸ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಯೂತ್ ಕಾಂಗ್ರೆಸ್ ಪ್ರತಿಭಟನೆ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ, ಸುರ್ಜೇವಾಲಾ ಸಚಿವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರಮುಖವಾಗಿ 3 ವಿಷಯಗಳನ್ನ ಆಧರಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಪ್ರಮುಖ ನಾಯಕರು ಪಾಲ್ಗೊಂಡಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, ಮತ್ತೆ ಈಗ ಮರು ಪರೀಕ್ಷೆಯನ್ನ ನಿಗದಿಪಡಿಸಲಾಗಿದೆ. ಇನ್ನು ವಿದೇಶಾಂಗ ನೀತಿ ವೈಫಲ್ಯವನ್ನ ಕಾಣ್ತಾ ಇದೆ. ಮತ್ತೊಂದು, ದೇಶದ ಹಿತ ಕಾಯುವಲ್ಲಿ ನಿರ್ಲಕ್ಷ್ಯವನ್ನ ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಿದೆ ಅಂತ ಹೇಳಿ 3 ಈ ಪ್ರಮುಖ ವಿಷಯಗಳನ್ನ ಆಧರಿಸಿ ಅದನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಪಾಲ್ಗೊಂಡಿದ್ದಾರೆ. ಯುವಕರ ಭವಿಷ್ಯವನ್ನ ಕದ್ದವರು ಯಾರು ಅಂತ ಪ್ರಶ್ನಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಯುವಕರ ಭವಿಷ್ಯದಲ್ಲಿ ಈಗ ಚೆಲ್ಲಾಟ ಆಡಲಾಗ್ತಿದೆ. ವಿದೇಶಾಂಗ ನೀತಿಯ ವೈಫಲ್ಯದಿಂದ ದೇಶದ ಜನತೆಗೆ ಸಂಕಷ್ಟವಾಗ್ತಾ ಇದೆ. ದಿನಬಳಕೆ ವಸ್ತುಗಳು ನಾವು ಪ್ರತಿದಿನ ನೋಡ್ತಾ ಇದ್ದೀವಿ, ಅದು ನಿಧಾನವಾಗಿ ಏರಿಕೆ ಆಗ್ತಲೇ ಇದೆ ರಾಕೆಟ್ ವೇಗದಲ್ಲಿ. ದೇಶದ ಜನರ ಹಿತ ಕಾಯುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಅಂತೇಳಿ ಈ ಪ್ರಮುಖ ಅಂಶಗಳನ್ನ ಕುರಿತಂತೆ ಕೇಂದ್ರ ಸರ್ಕಾರಕ್ಕೆ ಬಿಸಿಯನ್ನ ಮುಟ್ಟಿಸುವಂತ ನಿಟ್ಟಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಯೂತ್ ಕಾಂಗ್ರೆಸ್ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಪ್ರಮುಖ ನಾಯಕರು ಇದರಲ್ಲಿ ಈಗ ಪಾಲ್ಗೊಂಡಿದ್ದಾರೆ. ಸನ್ಮಾನ್ಯ ಶ್ರೀ ಬೈರ್ತಿ ಸುರೇಶ್ ಅಣ್ಣವರಿಗೆ ನಾನು ಸ್ವಾಗತವನ್ನ ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ರಾಜಸ್ಥಾನದ ಜೈಪುರ್ನ ಬಿಜೆಪಿ ಪ್ರಧಾನ ಕಚೇರಿ ಮುಂದೆ ಕಾಂಗ್ರೆಸ್ನ ನಾಯಕರು ಮತ್ತು ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಅಲ್ಲದೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರನ್ನ ಚದುರಿಸಲು ಪೊಲೀಸರು ಅಶ್ರುವಾಯು ಪ್ರಯೋಗವನ್ನು ಮಾಡಿದ್ದಾರೆ.
ಒಂದ್ ಕಡೆ ರಾಜ್ಯದಲ್ಲೂ ಅಂದ್ರೆ ನಮ್ಮ ರಾಜ್ಯದಲ್ಲೂ ಪ್ರತಿಭಟನೆ ತೀವ್ರಗೊಂಡಿದೆ. ಇನ್ನೊಂದ್ ಕಡೆ ರಾಜಸ್ಥಾನದಲ್ಲಿ ನೋಡಿ ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬೆನ್ನಲ್ಲೇ ಬಿಜೆಪಿ ಕಚೇರಿ ಮುಂದೆ ರಾಜಸ್ಥಾನದಲ್ಲಿ ಕೈ ನಾಯಕರು ಅಂದ್ರೆ ಕಾರ್ಯಕರ್ತರು ಹೋಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇತ್ತು. ಈ ನಿಟ್ಟಿನಲ್ಲಿ ಅಲ್ಲಿ ಬಂದಿದ್ದಂತ ಕಾಂಗ್ರೆಸ್ ಕಾರ್ಯಕರ್ತರನ್ನ ಚದುರಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಹರಸಾಹಸವನ್ನೇ ಪಟ್ಟಿದ್ದಾರೆ. ಅಶ್ರುವಾಯು ಪ್ರಯೋಗ ಎಲ್ಲ ಅಲ್ಲಿ ಮಾಡಬೇಕಾಯಿತು. अगर ये नीचे नीचे हो जाओ थोड़े नीचे कर लो कैमरे को नीचे कर लो ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಒಂದ್ ಕಡೆ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ನೋಡೋದಾದ್ರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, ಮತ್ತೆ ರೀ ಎಕ್ಸಾಮ್ ಅಂದಾಗ ದೇಶದಾದ್ಯಂತ ಅದಕ್ಕೆ ವಿರೋಧ ವ್ಯಕ್ತವಾಯಿತು. ಇನ್ನೊಂದು ಕಡೆ ದಿನ ಬಳಕೆಯ ವಸ್ತುಗಳನ್ನು ನೋಡ್ತಾ ಇದೀವಿ, ಎಸ್ಪೆಷಲಿ ತೈಲ ಬೆಲೆ ಏರಿಕೆ ನಿಧಾನವಾಗಿ ಆಗ್ತಾ ಇದೆ. ಇನ್ನು ಎಷ್ಟಾಗುತ್ತೆ ಅಂತ ಹೇಳಿ ಜನ ಆತಂಕದಲ್ಲಿದ್ದಾರೆ, ವಾಹನ ಸವಾರರು. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಇದಕ್ಕೆ ಯಾವ ತರ ಅಪೋಸ್ ಮಾಡ್ತಾ ಇದೆ? ಶರ್ಮಿತಾ ಶೆಟ್ಟಿ 23 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಚೆಲ್ಲಾಟ ಆಡಿದಂಥ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಇದೀಗ ದೇಶಾದ್ಯಂತ ದೊಡ್ಡ ಮಟ್ಟದ ಸುದ್ದಿ ಮತ್ತು ಸದ್ದು ಮಾಡ್ತಿದೆ. ಕಾಂಗ್ರೆಸ್ ಪಕ್ಷ ಇದನ್ನು ಹೋರಾಟದ ಆದಿಯಾಗಿ ತೆಗೆದುಕೊಂಡ್ರೆ ಒಂದು ಕಡೆ CBI ತನಿಖೆ ನಡೀತಿರ್ತಕ್ಕಂಥದ್ದು ಮತ್ತು ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ರವರ ರಾಜೀನಾಮೆ ಕೂಡ ಒತ್ತಾಯಿಸ್ತಿರ್ತಕ್ಕಂಥದ್ದು. ಈಗಾಗಲೇ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬೆನ್ನಲ್ಲೇ ಮರುಪರೀಕ್ಷೆ ನಿಗದಿಯಾಗಿರ್ತಕ್ಕಂಥ ಸುಮಾರು 22,70,000 ವಿದ್ಯಾರ್ಥಿಗಳು ಏನು ಪರೀಕ್ಷೆಯನ್ನು ಬರೆದಿದ್ರು. ಅದರಲ್ಲಿ ಈ ಬಾರಿ ಎಲ್ಲೊಂದು ಕಡೆ ಅನೇಕ ಸುಮಾರು 6ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕೂಡ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಪ್ರಕರಣದ ನಂತರ ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡಿದ್ರು. ದೇಶಾದ್ಯಂತ ಇದು ಸರ್ಕಾರದ ವಿರುದ್ಧ ಆಕ್ರೋಶಕ್ಕೆ ಕೂಡ ಕಾರಣವಾಗಿತ್ತು. ಇದೀಗ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಪೆಟ್ರೋಲ್ ಮತ್ತು ಡೀಸೆಲ್ ಹಾಗೂ ಗ್ಯಾಸ್ ಬೆಲೆ ಕೂಡ ದಿಢೀರ್ನೇ ಏರಿಕೆ ಆಗಿರ್ತಕ್ಕಂಥದ್ದು. ಹಾಗಾಗಿ ರಾಜಸ್ಥಾನ ಸೇರಿದಂತೆ ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ದೊಡ್ಡ ಪ್ರತಿಭಟನೆ ಆಗ್ತಿರ್ತಕ್ಕಂಥದ್ದು. ಇವತ್ತು ರಾಜಸ್ಥಾನದ ಜೈಪುರದಲ್ಲಿ ಅತಿ ದೊಡ್ಡ ಪ್ರತಿಭಟನೆ ಆಗಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಕ್ಷದ ಕಚೇರಿಯ ಮುಂದೆ ಕಾಂಗ್ರೆಸ್ನ ಅನೇಕ ಕಾರ್ಯಕರ್ತರು, ಸಾವಿರಾರು ಕಾರ್ಯಕರ್ತರು ಅತಿ ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ರು. ಪ್ರತಿಭಟನೆ ನಿಯಂತ್ರಿಸುವಲ್ಲಿ ವಿಫಲರಾದಂಥ ಅಲ್ಲಿನ ಸ್ಥಳೀಯ ಪೊಲೀಸರು ಕೊನೆಗೆ ಅಶ್ರುವಾಯುವನ್ನು ಪ್ರಯೋಗ ಮಾಡಿರ್ತಕ್ಕಂಥದ್ದು. ಲಘು ಲಾಠಿ ಚಾರ್ಜ್ ಕೂಡ ನಡೆದಿರ್ತಕ್ಕಂಥದ್ದು. ತೀವ್ರ ಥರದ ಪ್ರತಿಭಟನೆ ಆಗಿರ್ತಕ್ಕಂಥದ್ದು. ಇತ್ತ ಕರ್ನಾಟಕದಲ್ಲೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇದೀಗ ಪ್ರತಿಭಟನೆಗೆ ಇಳಿದಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್, ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ ಆಗಿರ್ತಕ್ಕಂಥ ರಣಜಿತ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು, ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಿರ್ತಕ್ಕಂಥದ್ದು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಇದಕ್ಕೆ ಜವಾಬ್ದಾರಿಯಾಗಿರ್ತಕ್ಕಂಥ ಸಚಿವರು ರಾಜೀನಾಮೆಯನ್ನು ಒತ್ತಾಯಿಸಿರ್ತಕ್ಕಂಥದ್ದು ಮತ್ತು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆಯನ್ನು ಖಂಡಿಸಿ ಕೂಡ ಅತಿ ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಿರ್ತಕ್ಕಂಥದ್ದು. ಇದೀಗ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ಭಾರತೀಯ ಜನತಾ ಪಕ್ಷದ ಸರ್ಕಾರದ ವಿರುದ್ಧ ಅಂದರೆ NDA ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ 22,70,000 ವಿದ್ಯಾರ್ಥಿಗಳು ಪರೀಕ್ಷೆನ ಬರೆದಿರ್ತಕ್ಕಂಥದ್ದು ಮತ್ತು ಮರುಪರೀಕ್ಷೆ ನಿಗದಿಯಾಗಿದ್ದು ಕೂಡ ವಿದ್ಯಾರ್ಥಿಗಳ ಜೀವನದಲ್ಲಿ ಬದುಕಿನಲ್ಲಿ ಭರವಸೆಯ ಮೇಲೆ ಚೆಲ್ಲಾಟ ಆಡ್ತಿದೆ ಅಂತೇಳಿ ರಾಷ್ಟ್ರಾದ್ಯಂತ ಪ್ರತಿಭಟನೆಗಳಾಗ್ತಿರ್ತಕ್ಕಂಥದ್ದು. ಈಗ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಪ್ರತಿಭಟನೆಯನ್ನು ಮಾಡ್ತಿರ್ತಕ್ಕಂಥದ್ದು. ಇದರ ಭಾಗವಾಗಿ ಕರ್ನಾಟಕದಲ್ಲಿ ಸರ್ಕಾರವೀದೀಗ ಬೀದಿಗಿಳಿತಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ಹೋರಾಟವನ್ನು ಮಾಡ್ತಿರ್ತಕ್ಕಂಥದ್ದು. ಇದರ ಅಲ್ಲದೆ ರಾಜಸ್ಥಾನದ ಜೈಪುರದಲ್ಲಿ ಕೂಡ BJP ಕಚೇರಿ ವಿರುದ್ಧದ ಹೋರಾಟ ತೀವ್ರ ಸ್ವರೂಪ ಪಡೆದಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ ಈಗಾಗಲೇ ಅಶ್ರುವಾಯು ಪ್ರಯೋಗ ಮಾಡತಕ್ಕಂಥದ್ದು, ಲಘು ಲಾಠಿ ಚಾರ್ಜ್ ಕೂಡ ಆಗಿರ್ತಕ್ಕಂಥದ್ದು, ದೊಡ್ಡ ಮಟ್ಟದ ಹೋರಾಟ ಆಗ್ತಿರ್ತಕ್ಕಂಥದ್ದು. ಕಾಂಗ್ರೆಸ್ನ ಪ್ರತಿಭಟನಾಕಾರರನ್ನ ಚದುರಿಸಲು ಪೊಲೀಸರು ಹರಸಾಹಸ ಮಾಡ್ತಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್. ಚಿಕ್ಕಮಗಳೂರಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಜಟಾಪಟಿಯಾಗಿದೆ. ಅಭಿವೃದ್ಧಿ ವಿಚಾರವಾಗಿ ತೀವ್ರ ಜಟಾಪಟಿಯಾಗಿದೆ. CT ರವಿಗೆ ಅಡ್ಡಗಟ್ಟಿ ಕೈ ಕಾರ್ಯಕರ್ತರು ಗಲಾಟೆಯನ್ನ ಮಾಡಿದ್ದಾರೆ. ಅಭಿವೃದ್ಧಿ ವಿಷಯವಾಗಿ ತೀವ್ರ ಜಟಾಪಟಿ ಆಗಿರೋದು ಗೂಂಡಾ ಕ್ಷೇತ್ರ ಮಾಡೋಕೆ ಹೊರಟಿದ್ದಾರೆ ಅಂತ ಹೇಳಿ ಬಿಜೆಪಿ ಆರೋಪ ಮಾಡಿದೆ. ಕೈ ಕಮಲ ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟ ಇಲ್ಲ ಆಗಿದೆ. ಪ್ರತಿಭಟನಾಕಾರರನ್ನ ಚದುರಿಸೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಟ್ಟಿದ್ದಾರೆ. ಚಿಕ್ಕಮಗಳೂರಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಜಟಾಪಟಿಯಾಗಿದೆ. CT ರವಿಗೆ ಒಂದು ಹಂತದಲ್ಲಿ ಅಡ್ಡ ಹಾಕಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಅಭಿವೃದ್ಧಿ ವಿಷಯವಾಗಿ ತೀವ್ರ ರೀತಿಯಲ್ಲಿ ಗಲಾಟೆಯನ್ನ ಮಾಡ್ಕೊಂಡಿದ್ದಾರೆ. ಕೈ ಮಿಲಾಯಿಸೋ ಹಂತಕ್ಕೂ ಹೋಗಿತ್ತು. ಗೂಂಡಾ ಕ್ಷೇತ್ರ ಮಾಡಕ್ ಹೊರಟಿದ್ದಾರೆ ಅಂತೇಳಿ ಬಿಜೆಪಿಯವರು ಆರೋಪವನ್ನ ಮಾಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಅವ್ರ ಮೇಲೆ ಈ ಆರೋಪವನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಳ್ಳಾಟ ನೂಕಾಟ ಎಲ್ಲ ಆಗಿದೆ. ಪೊಲೀಸರು ಅಲ್ಲಿ ಹರಸಾಹಸ ಪಡಬೇಕಾಯಿತು. ಗುಂಡಾಗಿರಿ
ಇದೇ ವಿಚಾರವಾಗಿ ಇಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಯೋಗೀಶ್, ಯಾವ ಪರ್ಟಿಕ್ಯುಲರ್ ವಿಷಯವಾಗಿ ಸಿಟಿ ರವಿ ಅವ್ರನ್ನ ಕಾಂಗ್ರೆಸ್ ಕಾರ್ಯಕರ್ತರು ಅಡ್ಡಗಟ್ಟದಕ್ಕೆ ಬಂದ್ರು, ಯಾವ ತರ ಜಟಾಪಟಿ ಆಯ್ತು, ಏನಾದ್ರು ಕಂಪ್ಲೇಂಟ್ ಕೊಟ್ಟಿದಾರಾ? ಶರ್ಮಿತಾ, ಏನು ಚಿಕ್ಕಮಗಳೂರು ನಗರದ ವಲಯದಲ್ಲಿರ್ತಕ್ಕಂಥ ರಾಂಪುರದಿಂದ ಈ ಕಡೆ ಏನು ತೇಗೂರು ಮಾರ್ಗವಾಗಿ ಸಂಪರ್ಕ ಕಲ್ಪಿಸುತ್ತೆ. ಈ ಒಂದು ರಸ್ತೆಗೆ ಮೆಡಿಕಲ್ ಕಾಲೇಜಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಕಾಮಗಾರಿಯ ವಿಚಾರವಾಗಿ ಅಭಿವೃದ್ಧಿಯ ಅನುದಾನದ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಏನಿವತ್ತು ಹೈಡ್ರಾಮಾ ನಡೆದಿರ್ತಕ್ಕಂಥದ್ದು. ಏನು ಈ ಒಂದು ರಾಂಪುರ ರಸ್ತೆ ಸರ್ಕಲ್ನಿಂದ ಏನು ಮೆಡಿಕಲ್ ಕಾಲೇಜಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಕಾಮಗಾರಿ ವಿಳಂಬವಾಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ನಿರಂತರವಾಗಿ ಸ್ಥಳೀಯರಿಂದ ಆರೋಪಗಳು ಕೇಳಿಬಂದ ಬೆನ್ನಲ್ಲೇ ಇವತ್ತು MLC ಸಿಟಿ ರವಿ ಅವರು ಸ್ಥಳ ಪರಿಶೀಲನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಸ್ಥಳ ಪರಿಶೀಲನೆಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಏನು ಪರಸ್ಪರ ವಾಗ್ವಾದ ನಡೆದಿರ್ತಕ್ಕಂಥದ್ದು. ಈ ಒಂದು ಮಾತಿನ ಚಕಮಕಿ ಜೋರಾಗಿ ಕಟ್ಟಕ್ಕೂ ಮುಂದಾಗಿದ್ದು ಈ ವೇಳೆ ಕೈ ಮಿಲಾಯಿಸುವಂತಕ್ಕೂ ಹೋಗಿತ್ತು. ಪೊಲೀಸರು ಎರಡೂ ಕಡೆಯ ಕಾರ್ಯಕರ್ತರುಗಳನ್ನ ಏನು ಸಮಾಧಾನ ಮಾಡ್ಲಿಕ್ಕೆ ಹರಸಾಹಸನ ಪಟ್ಟಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಕೆಲ ಕಾಂಗ್ರೆಸ್ ಕಾರ್ಯಕರ್ತರು MLC ಸಿಟಿ ರವಿಯವರ ಮೇಲೆ ಕೂಡ ಮುಗಿಬಿದ್ದಂತಹ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಏನು ಗೂಂಡಾ ಕ್ಷೇತ್ರವನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋ ಒಂದು ಆರೋಪವನ್ನ ಕುಕ್ತ ಶಾಸಕ ತಮ್ಮಯ್ಯ ಅವರ ವಿರುದ್ಧವಾಗಿ ಘೋಷಣೆಯನ್ನ ಕೂಗ್ತಾ ಇದ್ರೆ, ಈ ಕಡೆಯಿಂದ ಕಾಂಗ್ರೆಸ್ನ ಕಾರ್ಯಕರ್ತರು ಬಿಜೆಪಿಯ MLC ಸಿಟಿ ರವಿ ಮತ್ತು ಅವರ ಕಾರ್ಯಕರ್ತರ ವಿರುದ್ಧವಾಗಿ ಏನು ಘೋಷಣೆಯನ್ನ ಕೂಗ್ಲಿಕ್ಕೆ ಮುಂದಾಗಿದ್ದು, ಈಗ ಸದ್ಯಕ್ಕೆ ಏನು ರಾಂಪುರ ಈ ಒಂದು ರಸ್ತೆ ಕಾಮಗಾರಿ ನಿರ್ಮಾಣವಾಗ್ತದೆ. ಈ ಒಂದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥದ್ದು. 100ಕ್ಕೂ ಅಧಿಕ ಪೊಲೀಸರು ಈ ಒಂದು ಸ್ಥಳದಲ್ಲೇ ಬಿಟ್ಟಿರ್ತಕ್ಕಂಥದ್ದು. ಶರ್ಮಿತಾ, ಫೈನ್. ಈಗ ಸಿಟಿ ರವಿ ಅವ್ರನ್ನ ಅಡ್ಡ ಹಾಕೋ ಪ್ರಯತ್ನ ಆಯಿತು. ಈಗ ಬಿಜೆಪಿ ಅವ್ರು ಹೇಳ್ತಿರೋದು ಕ್ಷೇತ್ರವನ್ನ ಗೂಂಡಾ ಕ್ಷೇತ್ರವಾಗಿ ಮಾಡೋದಕ್ಕೆ ಕಾಂಗ್ರೆಸ್ ಅವರು ಹೊರಟಿದ್ದಾರೆ ಅಂತ ಹೇಳಿ. ಸೊ ಯಾವ ರೀತಿ ಆರೋಪಗಳನ್ನು ಬಿಜೆಪಿ ಅವ್ರು ಮಾಡ್ತಾ ಇದ್ದಾರೆ, ಮತ್ತೆ ಇದಕ್ಕೆ ಕಾಂಗ್ರೆಸ್ ಅವ್ರು ಯಾವ ತರ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಯೋಗೀಶ್? ಶರ್ಮಿತಾ, ಏನು MLC ಸಿಟಿ ರವಿ ಅವರು ತಾನು ಶಾಸಕರಾಗಿದ್ದಂತಹ ಅವಧಿಯಲ್ಲಿ 2022-23 ಅವಧಿನಲ್ಲಿ ಏನು ಈ ಒಂದು ರಸ್ತೆ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನ ಮಾಡಲಾಗಿತ್ತು. ಜೊತೆಗೆ ಆ ಸಂದರ್ಭದಲ್ಲಿ ಒಂದು ಹಣವನ್ನ ತರಲಿಕ್ಕೆ ಮತ್ತೆ ರಸ್ತೆ ಕಾಮಗಾರಿಯನ್ನ ಮಂಜೂರು ಮಾಡಲಾಗಿತ್ತು. ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಎಲ್ಲವನ್ನೂ ನಾವೇ ಮಾಡಿದ್ದೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಇಂದಿನ ಬಿಜೆಪಿ ಸರ್ಕಾರದ ಕೊಡುಗೆ ಅಂತ ಹೇಳಿ ಬಿಜೆಪಿ ಅವರು ಹೇಳ್ತಾ ಇರ್ತಕ್ಕಂಥ. ಜೊತೆಗೆ ಸ್ವತಃ ಸಿಟಿ ರವಿ ಅವರೇ ಕೂಡ ಆ ಮಾತನ್ನ ಹೇಳಿರ್ತಕ್ಕಂಥ. ನಾನು ಶಾಸಕನಾಗಿದ್ದಂತಹ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಅನುದಾನವನ್ನು ತಂದು ಅಭಿವೃದ್ಧಿ ಮಾಡಿದೆ ಅಂತದ. ಆದ್ರೆ ಈಗಿನ ಕಾಂಗ್ರೆಸ್ ಶಾಸಕರು ಎಲ್ಲವನ್ನು ನಾನ್ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ರಸ್ತೆ ಅಭಿವೃದ್ಧಿ ಇರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, ಜೊತೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯ ಏನು ಸಂಕೀರ್ಣ ಇದೆ, ಅದಕ್ಕೂ ಕೂಡ ಎಲ್ಲವನ್ನೂ ಕೂಡ ನಮ್ಮ ಬಿಜೆಪಿ ಸರ್ಕಾರ ನೀಡಿದಂತ ಮಂಜೂರಾತಿ ಮತ್ತು ಬಿಜೆಪಿ ಸರ್ಕಾರದಲ್ಲಿ ಅನುದಾನವನ್ನ ಕೊಟ್ಟಿದ್ದು ಅನ್ನೋ ಒಂದು ಮಾತನ್ನ MLC ಸಿಟಿ ರವಿ ಅವರು ಹೇಳ್ತಾ ಇದ್ರೆ. ಆದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರು ಏನು ರೌಡಿ ಶೀಟರ್ಗಳನ್ನ ಮುಂದೆ ಬಿಟ್ಕೊಂಡು ನಮ್ಮ ಮೇಲೆ ಅಲ್ಲೇ ಏನು ದೌರ್ಜನ್ಯವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿಯ ವಿರುದ್ಧ ಕೂಡ ಮುಗಿಬಿದ್ದಿರ್ತಕ್ಕಂಥದ್ದು. ಶರ್ಮಿತಾ, ಯಾವ ಜಾಗದಲ್ಲಿ ಪರ್ಟಿಕ್ಯುಲರ್ ಆಗಿ ಈ ರೀತಿ ಜಟಾಪಟಿ ಆಗಿರೋದು? ಶರ್ಮಿತಾ, ಏನು ಈ ಒಂದು ಚಿಕ್ಕಮಗಳೂರು ನಗರದ ಹೊರವಲಯದಲ್ಲಿರ್ತಕ್ಕಂಥ ರಾಂಪುರ ಗ್ರಾಮದ ಮಧ್ಯಭಾಗದಲ್ಲಿ ಈ ಒಂದು ರಸ್ತೆ ಏನು ಮೆಡಿಕಲ್ ಕಾಲೇಜಿಗೆ ಹಾದು ಹೋಗಿದೆ, ಆ ಒಂದು ರಸ್ತೆಯಲ್ಲಿಯೇ ಏನು ನಿರ್ಮಾಣವಾಗ್ತಾ ಇರ್ತಕ್ಕಂಥ ರಸ್ತೆಯಲ್ಲಿಯೇ ರಾಂಪುರದ ಗ್ರಾಮದ ಮಧ್ಯಭಾಗದಲ್ಲಿ ಈ ಒಂದು ತಳ್ಳಾಟ, ನೂಕಾಟ ಮತ್ತು ಜಟಾಪಟಿ ನಡೆದಿದೆ. ಸಿಟಿ ರವಿ ಅವರು ಅದನ್ನ ಪರಿಶೀಲನೆ ಮಾಡಕ್ಕೆ ಅಂತ ಬಂದಿದ್ರಾ? ಏನ್ ಕಾರ್ಯಕ್ರಮ ಇತ್ತಲ್ಲಿ, ಅಥವಾ ಸುಮ್ನೆ ಬಂದಿದ್ರಾ? ಶರ್ಮಿತಾ, ಈ ಒಂದು ರಾಂಪುರದಿಂದ ಮೆಡಿಕಲ್ ಕಾಲೇಜ್ ರಸ್ತೆಯ ನಿರ್ಮಾಣ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಜೊತೆಗೆ ಎಲೆಕ್ಟ್ರಿಕ್ ಪೋಲ್ಗಳನ್ನ ತೆರವು ಮಾಡಲಿಲ್ಲ ಅನ್ನೋ ಒಂದು ನಿರಂತರವಾದ ಆರೋಪದ ಬೆನ್ನಲ್ಲೇ MLC ಸಿಟಿ ರವಿ ಅವರು ಇವತ್ತು ಸ್ಥಳ ವೀಕ್ಷಣೆಯನ್ನ ಮಾಡ್ಲಿಕ್ಕೆ ಬಂದಿದ್ದಾರೆ. ಕಾಮಗಾರಿ ಯಾವ ಹಂತದಲ್ಲಿ ನಡೀತಾ ಇದೆ, ಕಾಮಗಾರಿಯ ಪ್ರಗತಿಯ ಪರಿಶೀಲನೆಗೆ ಎಂದು ಬಂದಂತಾರೆ. ಈ ಸಂದರ್ಭದಲ್ಲಿ ಕೆಲ ಕಾಂಗ್ರೆಸ್ ಕಾರ್ಯಕರ್ತರು ಸಿಟಿ ರವಿ ಅವರನ್ನ ತಡಿಲಿಕ್ಕೆ ಮುಂದಾದಂತಹ ವೇಳೆನಲ್ಲಿ ಈ ಒಂದು ಜಟಾಪಟಿ ಏರ್ಪಟ್ಟಿರ್ತಕ್ಕಂಥದ್ದು. ಶರ್ಮಿತಾ, ಫೈನ್, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಯೋಗೀಶ್. ಇನ್ನು ಈ ತಳ್ಳಾಟ ನೂಕಾಟದ ಬಗ್ಗೆ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಂದು ತಮ್ಮ ಮುತ್ತಿಗೆ ಹಾಕಿರೋ ಬಗ್ಗೆ ಸಿಟಿ ರವಿ ಅವರು ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. 2018ರಿಂದ 2023ರವರೆಗೆ 5 ವರ್ಷದಲ್ಲಿ 5,857 ಕೋಟಿ ರೂಪಾಯಿ ವಿವಿಧ ಕಾಮಗಾರಿಯನ್ನ ಮಂಜೂರು ಮಾಡಿಸಿದ್ದೀವಿ. 5,857 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೀವಿ ವಿವಿಧ ಕಾಮಗಾರಿನ. ಅವ್ರು ಅದಕ್ಕಿಂತ ಜಾಸ್ತಿ ಮಾಡಿಸ್ತೀವಿ, ಭಾಷಣ ಮಾಡಲಿ, ಯಾರು ಬೇಡ ಅಂತಾರೆ. ಆದ್ರೆ ಶಾಸಕನ ಅಧಿಕಾರಕ್ಕೆ ಮೊಡಕುಗೊಳಿಸೋದು. ಈಗ ನಾನು ಒಬ್ಬ ವಿಧಾನ ಪರಿಷತ್ತಿನ ಶಾಸಕ, ನನ್ನ ಸ್ಥಳ ವೀಕ್ಷಣೆ ಮಾಡಬೇಡಿ ಅಂತ ಹೇಳೋ ಅಂತ ಅಧಿಕಾರ ಯಾವನಿಗಿದೆ? ಬೀದಿ ರೌಡಿಗಳನ್ನು ಬಿಟ್ಟು ರಸ್ತೆಯಲ್ಲಿ ಬರೋದು ತಡೆಯೋ ಪ್ರಯತ್ನ ಮಾಡ್ತಾರಾ? ಗುಂಡಗಿರಿ ಮಾಡ್ತಾರಾ? ಸತ್ಯ ಹೊರಗೆ ಬರಬಾರ್ದು ಅವರಿಗೇನು ಅಂದರೆ ನಾನು ಬಂದ ತಕ್ಷಣವೇ ಸಿಟಿ ರವಿ ಕಾಲದಲ್ಲಿ ಮಂಜೂರಾಗಿದ್ದು ಒಂದು ಸತ್ಯ ಹೊರಗೆ ಬರುತ್ತೆ.
ದಾಖಲೆಗಳನ್ನು ಮುಚ್ಚಿಡಕ್ಕಾಗಲ್ಲ. ದಾಖಲೆಗಳು ಅದನ್ನೇ ಹೇಳ್ತವೆ. 2022-23 ಸಾಲಿನ ಕಾಮಗಾರಿ ಅಂತಲೇ ಹೇಳ್ತವೆ. ಮೆಡಿಕಲ್ ಕಾಲೇಜ್ ಏನು ಕಾಂಗ್ರೆಸ್ ಕೊಡುಗೆನಾ? DC ಕಾಂಪ್ಲೆಕ್ಸ್ ಏನು ಕಾಂಗ್ರೆಸ್ ಕೊಡುಗೆನಾ? ಕೆರೆ ನೀರು ತುಂಬಿಸೋ ಯೋಜನೆ ಏನು ಕಾಂಗ್ರೆಸ್ ಕೊಡುಗೆನಾ? ಇದು ತಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ 5,000ಕ್ಕೂ ಅಧಿಕ ಕೋಟಿಯನ್ನ ಅನುದಾನವನ್ನ ನನ್ನ ಕ್ಷೇತ್ರಕ್ಕೆ ತರಿಸಿದ್ದೆ. ಇವರು ಸುಮ್ಮನೆ ಬಂದು ಗಲಾಟೆ ಮಾಡೋದಲ್ಲ, ನಾನು ಏನು ಅನುದಾನ ತಂದಿದ್ದೆ ಅದಕ್ಕಿಂತ ಜಾಸ್ತಿ ಅನುದಾನ ತರಲಿ, ಮಾತಾಡಲಿ. ಕೇವಲ ಈ ರೀತಿ ಗೂಂಡಾಗಳ ರೀತಿ ಬೀದಿ ರೌಡಿಗಳನ್ನ ಕರೆಸಿ ನನ್ನ ಮೇಲೆ ಅಟ್ಯಾಕ್ ಮಾಡಿಸೋ ಪ್ರಯತ್ನ ಆಗಿದೆ ಅಂತೆಲ್ಲ ಆರೋಪಗಳನ್ನ CT ರವಿ ಅವರು ಮಾಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ರಸ್ತೆ ಮತ್ತೆ ಮೆಡಿಕಲ್ ಕಾಲೇಜ್ ವಿಷಯವಾಗಿ, ಅಂದ್ರೆ ಅಭಿವೃದ್ಧಿ ವಿಷಯವಾಗಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟ ಆಗಿರೋದು, ಮಾತಿನ ಜಟಾಪಟಿ ನಡೆದಿದೆ. ಅಲ್ಲಿ CT ರವಿ ಅವರು ಇವತ್ತು ಕಾಮಗಾರಿ ವಿಳಂಬ ಆಗಿದೆ ಅಥವಾ ನಿಧಾನಗತಿಯಲ್ಲಿ ಸಾಗ್ತಾ ಇದೆ, ಯಾಕೆ ನಿಧಾನ ಆಗ್ತಿದೆ ಅಂತ ಹೇಳಿ ಸ್ಥಳ ಪರಿಶೀಲನೆಗೆ ಅಂತ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಒಂದಿಷ್ಟು ಕಾಂಗ್ರೆಸ್ನ ಕಾರ್ಯಕರ್ತರು ಸ್ಥಳಕ್ಕೆ ಬಂದಿದ್ದಾರೆ, CT ರವಿ ಅವರು ಬಂದಿದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂಗೆ ಅಲ್ಲಿ ಜಟಾಪಟಿ ಶುರುವಾಗಿದೆ. ಒಂದು ಹಂತಕ್ಕೆ ಕೈ ಮಿಲಾಯಿಸೋ ಸಂದರ್ಭ ಕೂಡ ಅಲ್ಲಿ ಏರ್ಪಟ್ಟಿತ್ತು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. CT ರವಿ ಅವರಿಗೆ ಮುತ್ತಿಗೆ ಹಾಕೋ ಪ್ರಯತ್ನ, ಅವರನ್ನ ಅಡ್ಡ ತಡೆಯುವಂತ ಪ್ರಯತ್ನಗಳೆಲ್ಲ ಅಲ್ಲ ಆಯ್ತು, ಅಡ್ಡ ಹಾಕೋ ಪ್ರಯತ್ನನೂ ಆಯ್ತು. ಇನ್ನು ಪ್ರತಿಭಟನಾಕಾರರನ್ನ ಚದುರಿಸುವಂತ ನಿಟ್ಟಿನಲ್ಲಿ, ಯಾಕಂದ್ರೆ ಎರಡೂ ಪಕ್ಷದ ಕಾರ್ಯಕರ್ತರು ಕೈ ಮಿಲಾಯಿಸೋ ಹಂತಕ್ಕೆ ಹೋಗ್ಬಿಟ್ಟಿದ್ರು. ಹಾಗಾಗಿ ಅವರನ್ನ ಚದುರಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಹರಸಾಹಸವನ್ನ ಪಡಬೇಕಾಯ್ತು. ಈಗ ಅನುದಾನದ ವಿಷಯದಲ್ಲಿ, ಅಭಿವೃದ್ಧಿಯ ವಿಷಯದಲ್ಲಿ ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ನೇರ ಫೈಟ್ ನಡೀತಾ ಇದೆ. ತಾನ್ ತಂದಿದ್ದ ಅನುದಾನದಲ್ಲಿ ಇದೆಲ್ಲ ನಿರ್ಮಾಣ ಆಗ್ತಾ ಇದೆ, ಕ್ರೆಡಿಟ್ಗೋಸ್ಕರ ಈಗ ಬೀದಿಗಳಿದ್ದಾರೆ, ಅದರಲ್ಲೂ ಗೂಂಡಾಗಳನ್ನ ಕರೆಸ್ತಾ ಇದ್ದಾರೆ, ಗೂಂಡಾ ಜಿಲ್ಲೆಯನ್ನಾಗಿ ಮಾಡೋಕ್ ಹೊರಟಿದ್ದಾರೆ ಚಿಕ್ಕಮಗಳೂರನ್ನ ಅಂತ ಹೇಳಿ ನೇರವಾಗಿ CT ರವಿ ಅವರು ಕಾಂಗ್ರೆಸ್ ಅವ್ರ ಮೇಲೆ ಆರೋಪಗಳನ್ನ ಮಾಡಿದ್ದಾರೆ. 2018ರಿಂದ 2023ರವರೆಗೆ 5 ವರ್ಷದಲ್ಲಿ 5,857 ಕೋಟಿ ರೂಪಾಯಿ ವಿವಿಧ ಕಾಮಗಾರಿಯನ್ನ ಮಂಜೂರು ಮಾಡಿಸಿದ್ದೀನಿ. 5,857 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೀನಿ ವಿವಿಧ ಕಾಮಗಾರಿನ. ಅವ್ರು ಅದಕ್ಕಿಂತ ಜಾಸ್ತಿ ಮಾಡಿಸ್ಲಿ, ಭಾಷಣ ಮಾಡಲಿ, ಯಾರು ಬೇಡ ಅಂತ. ಆದ್ರೆ ಶಾಸಕನ ಅಧಿಕಾರಕ್ಕೆ ಮೊಡಕುಗೊಳಿಸೋದು. ಈಗ ನಾನು ಒಬ್ಬ ವಿಧಾನ ಪರಿಷತ್ತಿನ ಶಾಸಕ, ನನ್ನ ಸ್ಥಳ ವೀಕ್ಷಣೆ ಮಾಡಬೇಡಿ ಅಂತ ಹೇಳೋ ಅಂಥ ಅಧಿಕಾರ ಯಾವನಿಗಿದೆ? ಬೀದಿ ರೌಡಿಗಳನ್ನು ಬಿಟ್ಟು ರಸ್ತೆಯಲ್ಲಿ ಬರೋದು ತಡೆಯೋ ಪ್ರಯತ್ನ ಮಾಡ್ತಾರಾ? ಗುಂಡಾಗಿರಿ ಮಾಡ್ತಾರಾ? ಸತ್ಯ ಹೊರಗೆ ಬರಬಾರ್ದು ಅವ್ರಿಗೇನು ಅಂದರೆ ನಾನು ಬಂದ ತಕ್ಷಣವೇ CT ರವಿ ಕಾಲದಲ್ಲಿ ಮಂಜೂರಾಗಿದ್ದು ಒಂದು ಸತ್ಯ ಹೊರಗೆ ಬರುತ್ತೆ. ದಾಖಲೆಗಳನ್ನು ಮುಚ್ಚಿಡಕ್ಕಾಗಲ್ಲ. ದಾಖಲೆಗಳು ಅದನ್ನೇ ಹೇಳ್ತವೆ. 2022-23 ಸಾಲಿನ ಯಾರಾಗಲಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಕರ್ನಾಟಕದಲ್ಲಿ? ಇದೇ ನವೆಂಬರ್ಗೆ BY ವಿಜೇಂದ್ರ ಅವರ ಅಧಿಕಾರಾವಧಿ ಅಂತ್ಯಗೊಳ್ತಾ ಇದೆ. ಮುಂದಿನ ಅಧ್ಯಕ್ಷರ ಆಯ್ಕೆಗೆ ಬಿಜೆಪಿ ಕಸರತ್ತನ್ನ ಮಾಡ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಅಭಿಪ್ರಾಯ ಸಂಗ್ರಹವನ್ನ ಮಾಡಲಾಗುತ್ತೆ. 30 ಪ್ರಮುಖರ ಜೊತೆಯಲ್ಲಿ ಸಭೆಯನ್ನ ಮಾಡಲಾಗುತ್ತೆ. ಅವರ ಅಭಿಪ್ರಾಯ ಏನಿದೆ, ಸೊ ಆ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡಿ ಪ್ರಮುಖರ ಅಭಿಪ್ರಾಯದಂತೆ ಹೈಕಮಾಂಡ್ ಮುಂದಿನ ನಿರ್ಧಾರವನ್ನ ಕೈಗೊಳ್ಳುತ್ತೆ. ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಸಹ ಕಾರ್ಯದರ್ಶಿ ಶಿವಪ್ರಕಾಶ್, ರಾಷ್ಟ್ರೀಯ ಉಪಾಧ್ಯಕ್ಷ ಬೈಜಯಂತ್ ಪಾಂಡಾ ಮತ್ತು ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಬಿಜೆಪಿ ರಾಜ್ಯ ಕೋರ್ ಕಮಿಟಿ ಸದಸ್ಯರು, ಸಂಸದರು, ಆಯ್ದ ಹಿರಿಯ ಶಾಸಕರು ಈ ಸಭೆಯಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾರೆ. ಸುಮಾರು 30 ಪ್ರಮುಖರಿಗೆ ಸಭೆಗೆ ಬನ್ನಿ ಅಂತೇಳಿ ಆಹ್ವಾನ ಕೊಟ್ಟಿದ್ದಾರೆ. ಮೊದಲು ಎಲ್ಲರ ಜೊತೆ ಸಭೆ ನಡೆಸಲಾಗುತ್ತೆ. ಅದಾದ್ಮೇಲೆ ಪ್ರತ್ಯೇಕವಾಗಿ ಅವರವರ ಅಭಿಪ್ರಾಯ ಏನಿದೆ ಸೊ ಅದನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಇವತ್ತಿನ ಸಂಗ್ರಹಿತ ಅಭಿಪ್ರಾಯ ವರದಿ ರೂಪದಲ್ಲಿ ಹೈಕಮಾಂಡ್ಗೆ ಅದನ್ನು ಸಲ್ಲಿಕೆ ಮಾಡಲಾಗುತ್ತೆ. ಮುಂದಿನ ತಿಂಗಳು ರಾಜ್ಯಾಧ್ಯಕ್ಷ ಸ್ಥಾನದ ವಿಷಯವಾಗಿ ಘೋಷಣಾ ಪ್ರಕ್ರಿಯೆ ನಡೆಸುವಂತ ಸಾಧ್ಯತೆಗಳಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಆದಾಗಿನಿಂದಲೂ ಕೂಡ ಬಿಜೆಪಿಯಲ್ಲಿ ಅಪಸ್ವರ ಅನ್ನೋದು ಇದ್ದೇ ಇತ್ತು. ಸಾಕಷ್ಟು ಬಾರಿ ಅವರ ಬದಲಾವಣೆಗೆ ಪ್ರಯತ್ನಗಳಾಗಿದ್ದನ್ನು ನಾವು ನೋಡಿದ್ದೀವಿ. ಈಗ ಅಧಿಕಾರಾವಧಿ ಅಂತ್ಯವಾಗ್ತಿದೆ ನವೆಂಬರ್ನಲ್ಲಿ. ಸೊ ಇವತ್ತು ಅಭಿಪ್ರಾಯ ಸಂಗ್ರಹಕ್ಕೆ ಯಾರೆಲ್ಲ ಪ್ರಮುಖರು ಬಂದಿದ್ದಾರೆ? ಖಂಡಿತವಾಗ್ಲೂ ಶರ್ಮಿತಾ, ಆ ರೀತಿಯಿಂದ ಪ್ರಕ್ರಿಯೆಯನ್ನು ಹೈಕಮಾಂಡ್ ಈಗಾಗಲೇ ಶುರು ಮಾಡಿರುವಂಥದ್ದು ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವಾಗಿ. ಹಾಗಾಗಿನೇ ಎಲ್ಲೊಂದು ಕಡೆ ಈ ಒಂದು ವಿಚಾರವನ್ನು ದೊಡ್ಡ ಮಟ್ಟದ ಚರ್ಚೆ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಈಗ ನಿತಿನ್ ನಬೀನ್ ಅವರು ಕೂಡ 24ನೇ ತಾರೀಕು ಕೂಡ ಬರ್ತಾ ಇದ್ದಾರೆ. 25ನೇ ತಾರೀಕು ಭೂಪೇಂದ್ರ ಯಾದವ್ ಮತ್ತು ತರುಣ್ ಚುಗ್ ಅವರು ಕೂಡ ಬರ್ತಾ ಇದ್ದಾರೆ. ಈ ಇಬ್ಬರು ನಾಯಕರು ಕೂಡ ಎಲ್ಲೊಂದು ಕಡೆ ರಾಜ್ಯ ನಾಯಕರ ಜೊತೆಗೆ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಮುಕ್ತವಾಗಿ ಯಾರು ರಾಜ್ಯಾಧ್ಯಕ್ಷ ಆಗಬೇಕು ಅನ್ನೋ ಅಭಿಪ್ರಾಯವನ್ನು ಸಂಗ್ರಹ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಈಗ ಇವತ್ತು ಬೆಳಗ್ಗೆ ಏನು ಬಂದಿದೆ, ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಿವಪ್ರಕಾಶ್ ಅವರ ನೇತೃತ್ವದಲ್ಲಿ 3 ಜನ ಬಂದಿದ್ದಾರೆ. ಅವರೆಲ್ಲ ಒಂದು ಕಡೆ ಈಗ
ಒಂದು ಚರ್ಚೆಯನ್ನು ಕೂಡ ಮಾಡ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ನಿತಿನ್ ನಬೀನ್ ಆಗಿರ್ಬೋದು, ಮತ್ತೊಂದು ಕಡೆ ನರೇಂದ್ರ ಮೋದಿಯವರ 12 ವರ್ಷಗಳು ಏನು ಮುಖ್ಯ ಪ್ರಧಾನಿಗಳಾಗಿ 12 ವರ್ಷ ಪೂರೈಸ್ತಾ ಇದ್ದಾರೆ. ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಮಾಡುವಂತ ಕೂಡ ಅದಕ್ಕೆ ಪೂರ್ವವಾಗಿ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮಧ್ಯಾಹ್ನದ ನಂತರವಾಗಿ ರಾಜ್ಯದ ಒಂದು 30 ಪ್ರಮುಖ ನಾಯಕರಿಗೆ, ಎಲ್ಲೊಂದು ಕಡೆ ಹೈಕಮಾಂಡ್ ನಾಯಕರಿಗೆ ಖುದ್ದು ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ಖುದ್ದು ನಿರ್ದೇಶನವನ್ನು 30 ನಾಯಕರಿಗೆ ನಿರ್ದೇಶನ ಕೊಟ್ಟಿದ್ದಾರೆ. ರಾಜ್ಯದ ಪ್ರಮುಖವಾದಂಥ 30 ನಾಯಕರು, ಆ ಒಂದು 30 ನಾಯಕರುಗಳು ಕೂಡ ಮಧ್ಯಾಹ್ನದ ನಂತರವಾಗಿ ಸಭೆಗೂ ಕೂಡ ಬರ್ತಾರೆ. ಅವರಿಗೆ ಅವ್ರ ಜೊತೆ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಈ ಒಂದು ವೀಕ್ಷಕರ ತಂಡ ಯಾರು ರಾಜ್ಯಾಧ್ಯಕ್ಷರಾಗಬೇಕು ನಿಟ್ಟಿನಲ್ಲಿ ಕೂಡ ಅಭಿಪ್ರಾಯವನ್ನು ಕೂಡ ಸಂಗ್ರಹವನ್ನು ಮಾಡುತ್ತೆ. ಅದಾದ ಬಳಿಕವಾಗಿ 25ನೇ ತಾರೀಕು ಕೂಡ ಭೂಪೇಂದ್ರ ಯಾದವ್ ಮತ್ತು ತರುಣ್ ಚುಗ್ ಅವರು ಕೂಡ ಇನ್ನೊಂದು ವೀಕ್ಷಕರ ತಂಡ ಕೂಡ ರಾಜ್ಯಕ್ಕೆ ಬರ್ತಾ ಇರುವಂಥದ್ದು. ಅವತ್ತು ಕೂಡ ಇದೇ ರೀತಿಯಾಗಿ ಪ್ರಮುಖ ನಾಯಕರ ಜೊತೆ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅನ್ನೊಂದು ಒಪಿನಿಯನ್ ತೆಗೆದುಕೊಂಡು ಹೋಗಿ ಅದನ್ನು ಹೈಕಮಾಂಡ್ ನಾಯಕರಿಗೆ ಸಲ್ಲಿಕೆ ಮಾಡಿ ಹೈಕಮಾಂಡ್ನಿಂದ ಒಂದು ಸ್ಪಷ್ಟವಾದಂಥ ನಿರ್ಣಯವನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿರುವಂಥದ್ದು. ಶರ್ಮಿತಾ, ಈಗಾಗಲೇ ರಾಜ್ಯದ ಕೇಂದ್ರದ NDA ಸರ್ಕಾರಕ್ಕೂ 12 ವರ್ಷ ಕೂಡ ಪೂರೈಸ್ತಾ ಇದ್ದಾರೆ. ಎಲ್ಲೊಂದು ಕಡೆ ಈಗ ನರೇಂದ್ರ ಮೋದಿ ಅವರು 2 ವರ್ಷಗಳು ಕೂಡ ಈಗಾಗಲೇ ಪೂರೈಸ್ತಾ ಇರುವಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ ಈಗ 2 ವರ್ಷ ಆದ ಕೂಡಲೇ ಕೇಂದ್ರದಲ್ಲಿ ಸಂಪುಟ ಪುನರಚನೆ ಆಗುತ್ತೆ ಅನ್ನೋ ಒಂದು ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಮೇ ಅಂತ್ಯದ ಒಳಗಡೆ ಸಂಪುಟ ಪುನರಚನೆ ಕೇಂದ್ರದಲ್ಲಿ ಆಯಿತು ಅಂತಂದ್ರೆ ಒಂದಷ್ಟು ಜನ ಅಲ್ಲಿ ಕೇಂದ್ರದಲ್ಲಿ ಮಂತ್ರಿಮಂಡಲಕ್ಕೆ ಕೋಕನ್ನು ಕೊಡೋದ್ರ ಮುಖಾಂತರ, ಉದಾಹರಣೆಗೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ ಇವರೆಲ್ಲರೂ ಕೂಡ ಇದ್ದಾರೆ. ಹಾಗಾಗಿ ಅವ್ರಿಗೆ ಕೋಕನ್ನು ಕೊಡೋದ್ರ ಮುಖಾಂತರವಾಗಿ ಇಲ್ಲ ರಾಜ್ಯಕ್ಕೆ ಚುನಾವಣಾ ಉಸ್ತುವಾರಿ ಮತ್ತೆ ವಿ ಸೋಮಣ್ಣ ಅವರಿಗೆ ಅಧ್ಯಕ್ಷ ಸ್ಥಾನ, ಹೀಗೆ ಒಂದಷ್ಟು ಕಾರ್ಯತಂತ್ರಗಳನ್ನು ಮಾಡೋದಕ್ಕೆ ಹೈಕಮಾಂಡ್ ನಾಯಕರು ಚಿಂತನೆಯನ್ನು ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಈಗ ರಾಜ್ಯ ನಾಯಕರಿಂದ ಮೊದಲು ಅಭಿಪ್ರಾಯವನ್ನು ಸಂಗ್ರಹ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಹಾಗಾಗಿನೇ ಈಗ ವೀಕ್ಷಕರ ತಂಡ ಈಗ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿರುವಂಥದ್ದು. ಶರ್ಮಿತಾ, ಫಾಲೋ ಅಪ್ ಮಾಡೋ ಸುದ್ದಿ. ಥ್ಯಾಂಕ್ ಯು ಕೃಷ್ಣ. ಬೆಂಗಳೂರಲ್ಲಿ ಯುವತಿ ಮೇಲೆ ಅತ್ಯಾಚಾರದ ಆರೋಪ ಕೇಳಿಬಂದಿದೆ. ಪಾರ್ಟಿ ಹೆಸರಲ್ಲಿ ಕಾಲೇಜ್ ವಿದ್ಯಾರ್ಥಿನಿ ಮೇಲೆ ಹಾಗಾದ್ರೆ ಅತ್ಯಾಚಾರವನ್ನ ನಡೆಸಲಾಗಿದೆಯಾ? ಮಡಿವಾಳ ಠಾಣಾ ವ್ಯಾಪ್ತಿಯಲ್ಲಿ ಮೇ 11ನೇ ತಾರೀಕು ನಡೆದಿರುವಂತಹ ಘಟನೆ ಇದು ಅಂತ ಆರೋಪವನ್ನ ಮಾಡಲಾಗಿದೆ. ಹೈನಾಸ್ ಎಂಬಾತನಿಂದ ನಡೆದಿರುವಂತಹ ಕೃತ್ಯ ಅನ್ನೋ ಆರೋಪ ಕೇಳಿಬಂದಿದೆ. ಮೋಮೋಸ್ ಅಂಗಡಿಯಲ್ಲಿ ಯುವತಿ ಕೆಲಸ ಮಾಡ್ತಾ ಇದ್ಲು, ಮತ್ತೆ ಈಕೆ ವಿದ್ಯಾರ್ಥಿನಿ ಕೂಡ ಆಗಿದ್ಲು. ಶಾಪ್ ಸೇಲ್ಗೆ ಘೋಷ್ ಮತ್ತೆ ಅತುಲ್ ಮುಂದಾಗಿರ್ತಾರೆ. ಮಧ್ಯವರ್ತಿಯಾಗಿ ಈ ಯುವಕ ಹೈನಾಸ್ ಬಂದಿರ್ತಾನೆ, ಆರೋಪ ಎದುರಿಸ್ತಿರುವಂತ ಯುವಕ. ಈ ವೇಳೆ ಅತುಲ್, ಘೋಷ್, ಯುವತಿ ಸೇರಿ ಪಾರ್ಟಿ ಮಾಡಿದ್ದಾರೆ. ಇಬ್ರು ಹೊರಗಡೆ ಹೋಗಿದ್ದಾಗ ಹೈನಾಸ್ ಈ ಕೃತ್ಯವನ್ನ ಮಾಡಿದ್ದಾನೆ, ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಂತ ಹೇಳಿ ಯುವತಿ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾಳೆ. ಸದ್ಯಕ್ಕೆ ಈ ಬಗ್ಗೆ ಕೇಸ್ ಕೂಡ ದಾಖಲಾಗಿದೆ. ಮೋಮೋಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ಲು ಯುವತಿ. ಆ ಶಾಪ್ ಸೇಲ್ಗೆ ಇಟ್ಟಿದ್ರಂತೆ, ಒಟ್ಟಿಗೆ ಸೇರಿ ಪಾರ್ಟಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಮಾಲೀಕರು ಹೊರಗಡೆ ಹೋಗಿರ್ತಾರೆ. ಆಗ ಈ ಹೈನಸ್ ಅನ್ನೋ ಹುಡುಗ ಯುವತಿ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಂತೇಳಿ ಆಕೆ ಆರೋಪವನ್ನ ಮಾಡಿದ್ದಾಳೆ. ಈ ಬಗ್ಗೆ ಪೊಲೀಸ್ ಸ್ಟೇಷನ್ಗೂ ಕೂಡ ಯುವತಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾಳೆ. 1:00 AM, May 12th, party was going on and we already drank 2-3 pegs. And after that, my friend Ambrose and my shop owner went to buy us food. So that time, Hainu and me was alone in that room. While after they went to bring us food. Hainu tried to molest me. Tried to rape me, molested me. He literally tried to rape me. I can say that he forced me to do sexual activity, but ಯುವತಿ ಆರೋಪವನ್ನ ಮಾಡಿದಾಳೆ. ಮಧ್ಯರಾತ್ರಿ 1 ಗಂಟೆ ನಂತರ ಆದಂತ ಬೆಳವಣಿಗೆ ಅಂತ ಹೇಳ್ತಾ ಇದ್ದಾಳೆ. ಆದ್ರೆ ಯುವತಿ ಮೇಲೆ ರೇಪ್ ಆರೋಪ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಯುವತಿಯ ಪರಿಚಯಸ್ಥನಿಂದಲೇ ನಡೆದಿರುವಂತ ಕೃತ್ಯ ಇದು. ಒಪ್ಪಿಗೆ ಮೇರೆಗೆ ದೈಹಿಕ ಸಂಪರ್ಕ ಆಗಿದೆ ಅಂತ ಹೇಳಿ ಹೈನಾಸ್ ಆರೋಪ ಎದುರಿಸ್ತಿರುವಂತ ಯುವಕ ಹೇಳ್ತಾ ಇದ್ದಾನೆ. ಸದ್ಯಕ್ಕೆ ಈ ಕೇಸಲ್ಲಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಬಾ ಅಂತ ಹೇಳಿ ಪೊಲೀಸರು ಕರೆದಿದ್ದಾರೆ. ದಾಖಲೆಯನ್ನ ಕೊಡೋದಾಗಿ ಆರೋಪಿ ಹೇಳ್ತಾ ಇದ್ದಾನೆ. ದಾಖಲೆ ಸಮೇತ ವಿಚಾರಣೆಗೆ ಬರೋದಕ್ಕೆ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ. ಸದ್ಯ ಕೇರಳಂನಲ್ಲಿದ್ದಾನೆ ಆರೋಪಿ ಹೈನಾಸ್. ದಾಖಲೆಗಳ ಜೊತೆಗೆ ವಿಚಾರಣೆಗೆ ಬರೋದಕ್ಕೆ ಪೊಲೀಸರು ಆತನಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಸೂಚನೆಯನ್ನ ಕೊಟ್ಟಿದ್ದಾರೆ. ಪಾರ್ಟಿ ನೆಪದಲ್ಲಿ ತನ್ನ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಆಯಿತು. ಈ ಯುವಕನೇ ಅಂದ್ರೆ ಹೈನಾಸೇ ಈ ರೀತಿ ಮಾಡಿದಾನೆ ಅಂತ ಹೇಳಿ ಆಕೆ ಗಂಭೀರವಾದ ಆರೋಪದ ಜೊತೆಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಆದ್ರೆ ಈ ಹುಡುಗ ಹೇಳ್ತಿರೋದೇ ಬೇರೆ ಕತೆ. ಈಗ ನಮ್ಗಿಬ್ರಿಗೂ ಪರಿಚಯ ಇತ್ತು, ಒಪ್ಪಿಗೆ ಮೇರೆಗೆ ದೈಹಿಕ ಸಂಪರ್ಕ ಆಗಿದೆ, ಈಗ ನೋಡಿದ್ರೆ ಅತ್ಯಾಚಾರ ಅಂತೇಳಿ ಆಕೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ನನ್ನ ಹತ್ರ ದಾಖಲೆ ಇದೆ, ನಾನು ಅದನ್ನ ಪೊಲೀಸರಿಗೆ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಆತ ಹೇಳ್ತಾ ಇದ್ದಾನೆ. ಹಾಗಾಗಿ ಆತನ ಹತ್ರ ಏನ್ ದಾಖಲೆ ಇದೆ ನೀನು ತಗೊಂಡ್ ಬಾರಪ್ಪ ಅಂತೇಳಿ ನೋಟಿಸ್ ಅನ್ನ ಸದ್ಯಕ್ಕೆ ಪೊಲೀಸರು ಕೊಟ್ಟಿದ್ದಾರೆ. ಸದ್ಯಕ್ಕೆ ಆತ ಕೇರಳಂನಲ್ಲಿದ್ದಾನೆ. ದಾಖಲೆ ಸಮೇತ ಬಾ ಅಂತ ಪೊಲೀಸರು ಆತನಿಗೆ ತಿಳಿಸಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಈ ಪ್ರಕರಣದಲ್ಲಿ ಹಾಗಾದ್ರೆ ಯಾರು ಹೇಳ್ತಿರೋದು ಸತ್ಯ, ಯಾರು ಸುಳ್ಳು ಹೇಳ್ತಿದ್ದಾರೆ ಅನ್ನೋದನ್ನ ಪೊಲೀಸರೇ ತನಿಖೆ ಮುಖಾಂತರ ಬಯಲಿಗೆ ತರಬೇಕಾಗತ್ತೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಆ ಯುವಕ ಯಾವ ರಾಜ್ಯದವನು, ಯುವತಿ ಯಾವ ರಾಜ್ಯದವಳು, ಮತ್ತೆ 1 ಗಂಟೆ ಮಧ್ಯರಾತ್ರಿಲಿ ಆದಂತ ಬೆಳವಣಿಗೆ ಬಗ್ಗೆ ಆಕೆ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾಳೆ. ಆದ್ರೆ ಹುಡುಗಾನೇ ಬೇರೆ ಕತೆ ಹೇಳ್ತಿದ್ದಾನೆ.
ಹಾಗಾಗಿ ಯಾರು ಹೇಳೋದು ಸತ್ಯ, ಯಾರು ಹೇಳೋದು ಸುಳ್ಳು, ಪೊಲೀಸರು ಪ್ರಾಥಮಿಕವಾಗಿ ಈ ಬಗ್ಗೆ ಏನ್ ಮಾಹಿತಿ ಕೊಟ್ಟಿದ್ದಾರೆ? ಶರ್ಮಿತಾ, ಈ ಒಂದು ಘಟನೆ ಆಗಿರುವಂತದ್ದು ಮೇ 11ನೇ ತಾರೀಕು ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಜೊತೆಗೆ ಯುವತಿ ಕೂಡ ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಎನ್ಕ್ವೈರಿಯನ್ನ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಯುವತಿ ಹೇಳ್ತಿರುವಂತದ್ದು 1 ವರ್ಷ ಹೇಳ್ತಾರಂತದ್ದು ಏನಂತಂದ್ರೆ, ಆತ ಆ ಒಂದು ಮೋಮೋ ಶಾಪ್ ಅನ್ನ ಮಾರಾಟ ಮಾಡುವಂತ ಸಲುವಾಗಿ ಬರ್ತಾನೆ. ಆ ಒಂದು ಸಂದರ್ಭದಲ್ಲಿ ಪರಿಚಯ ಆಗ್ತಾನೆ. ಜೊತೆಗೆ ಆ ಮಾರಾಟದ ವೇಳೆಯಲ್ಲಿ ಮಾತುಕತೆ ಸಂದರ್ಭದಲ್ಲಿ ಒಂದು ಪಾರ್ಟಿಯನ್ನು ಕೂಡ ಮಾಡಿರ್ತೀವಿ. ಆ ಪಾರ್ಟಿಯ ವೇಳೆಯಲ್ಲಿ ಆತ ಕುಡಿದಂತ ಅಮಲಿನಲ್ಲಿ ಈ ರೀತಿಯಾಗಿ ನನ್ನ ಮೇಲೆ ಅತ್ಯಾಚಾರಕ್ಕೆ ಯತ್ನವನ್ನ ಮಾಡಿದಾನೆ ಅನ್ನುವಂತ ಒಂದು ಗಂಭೀರವಾದಂತಹ ಆರೋಪವನ್ನು ಸದ್ಯಕ್ಕೆ ಆ ಒಂದು ಯುವತಿ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಆ ಯುವತಿ ಎಲ್ಲಿಯವರು ಮತ್ತು ಆ ಯುವಕ ಎಲ್ಲಿಯವರು ಅಂತ ಪೊಲೀಸರು ಮಾಹಿತಿಯನ್ನು ಸಂಗ್ರಹ ಮಾಡಿದಂತ ವೇಳೆಯಲ್ಲಿ ಇಬ್ಬರು ಕೂಡ ಅಷ್ಟೇ ಕೇರಳದವರು ಅನ್ನುವಂಥದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇದೆ. ಜೊತೆಗೆ ಆ ಒಂದು ಯುವಕ ಏನಿದೆ ಆನಿಸ್ ಅಂತ, ಆತನು ಕೂಡ ಈಗಾಗಲೇ ಕೇರಳಕ್ಕೆ ಪರಾರಿಯಾಗಿರುವಂತದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಆದ್ರೂ ಕೂಡ ಅಷ್ಟೇ ಪೊಲೀಸರು ಆತನನ್ನ ಮೊಬೈಲ್ನ ಮುಖಾಂತರವಾಗಿ ಸಂಪರ್ಕವನ್ನ ಮಾಡಿದರೆ, ಸಂಪರ್ಕ ಮಾಡಿದಂತ ವೇಳೆಯಲ್ಲಿ ಆತನನ್ನ ಈ ಕೇಸ್ನ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಆದ್ರೆ ಆತ ಹೇಳ್ತಿರುವಂತಹ ವರ್ಷನೇ ಬೇರೆ. ಆ ಒಂದು ಯುವತಿ ನಾನು ಇಬ್ರು ಕೂಡ ಅಷ್ಟೇ ಮ್ಯೂಚುವಲ್ ಆಗಿದ್ವಿ ಹೊರತು ಅದು ಆ ಯುವತಿ ಯಾಕೆ ಈ ರೀತಿಯಾಗಿ ಆರೋಪ ಮಾಡ್ತಾಳೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆದ್ರೆ ನನ್ನ ಹತ್ರ ಪ್ರತಿಯೊಂದಕ್ಕೂ ಕೂಡ ಅಷ್ಟೇ ದಾಖಲೆಗಳಿದ್ದಾವೆ. ಆ ಒಂದು ಯುವತಿ ನನ್ನ ಜೊತೆ ಮ್ಯೂಚುವಲ್ ಆಗಿರುವಂತದ್ದಕ್ಕಾಗಿರ್ಬೋದು, ಜೊತೆಗೆ ಆಕೆ ನನ್ನ ಜೊತೆ ಮಾತನಾಡ್ತಿದ್ದಂತದ್ದಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ನನ್ನ ಬಳಿ ದಾಖಲೆ ಇದೆ. ನಾನು ದಾಖಲೆಗಳ ಜೊತೆಯಾಗಿ ಪೊಲೀಸರ ವಿಚಾರಣೆಗೆ ಬರ್ತೀನಿ ಅಂತ ಹೇಳಿದ್ರೆ, ಸದ್ಯಕ್ಕೆ ಪೊಲೀಸರು ಕೂಡ ಈಗಾಗಲೇ ಆತನಿಗೊಂದು ನೋಟಿಸ್ ಅನ್ನ ಸರ್ವ್ ಮಾಡಿದರೆ. ಘಟನೆಗೆ ಸಂಬಂಧಪಟ್ಟಂತೆ ತನ್ನ ಏನೆಲ್ಲ ಆರೋಪಗಳಿದೆ, ಆರೋಪಗಳಿಗೆ ಸೂಕ್ತವಂತ ಉತ್ತರ ಕೊಡುವಂತ ಈಗ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದು. ಬಹುತೇಕ ನಾಳೆ ಅಥವಾ ನಾಳಿದ್ದು ಆತ ಬೆಂಗಳೂರಿಗೆ ಬಂದು ಪೊಲೀಸರ ಮುಂದೆ ವಿಚಾರಣೆಗೊಳಪಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಮಂಜು.